ಎಲ್ರಿಗೂ ನಮಸ್ಕಾರ. ಮಂತ್ರ ಅಂದ ತಕ್ಷಣ ನಮಗೆ ನೆನಪಾಗೋದು ಪೂಜೆ, ಪ್ರಾರ್ಥನೆ ಅಲ್ವಾ? ಆದರೆ ಕೆಲವು ಆಧಾರ ಗ್ರಂಥಗಳು ಹೇಳೋ ಪ್ರಕಾರ ಮಂತ್ರ ಅನ್ನೋದು ಇದಕ್ಕಿಂತ ತುಂಬಾನೇ ದೊಡ್ಡದು. ಅದೊಂದು ಶಬ್ದದ ವಿಜ್ಞಾನವಂತೆ. ಹಾಗಾದ್ರೆ ಏನಿದು ಮಂತ್ರಗಳ ಹಿಂದಿರೋ ಸೈನ್ಸ್? ಬನ್ನಿ ಇವತ್ತು ಅದ್ರ ಬಗ್ಗೆ ಸ್ವಲ್ಪ ಆಳವಾಗಿ ನೋಡೋಣ. ಒಂದು ಸಿಂಪಲ್ ಪ್ರಶ್ನೆ. ನಾವು ಮಾತಾಡ್ತೀವಲ್ಲ, ನಮ್ಮ ಗಂಟ್ಲಿಂದ ಬರೋ ಧ್ವನಿ ಅದು ಬರೀ ಸೌಂಡಾ ಅಥವಾ ಅದರಲ್ಲೇನಾದ್ರೂ ಎನರ್ಜಿ ಅಂದ್ರೆ ಶಕ್ತಿ ಇದೆಯಾ? ಈ ಒಂದು ಪ್ರಶ್ನೆ ಇವತ್ತಿನ ನಮ್ಮ ವಿಶ್ಲೇಷಣೆಯ ಕೇಂದ್ರಬಿಂದು. ಹಾಗಾದ್ರೆ ಈ ಶಬ್ದ ವಿಜ್ಞಾನದ ಮೂಲ ಇರೋದಾದ್ರೂ ಎಲ್ಲಿ? ಎಲ್ಲೋ ದೂರದಲ್ಲಿಲ್ಲ, ನಮ್ಮ ಬಾಯಿಯಲ್ಲೇ ಇದೆ. ಹೌದು, ಈ ಆಧಾರ ಗ್ರಂಥಗಳ ಪ್ರಕಾರ ನಮ್ಮ ಬಾಯಿ ಕೇವಲ ಊಟ ಮಾಡೋಕಿರೋ ಅಂಗ ಅಷ್ಟೇ ಅಲ್ಲ, ಅದೊಂದು ವಿಶೇಷವಾದ ಶಕ್ತಿಯ ಕೇಂದ್ರವಂತೆ. ನೋಡಿ, ಆಯುರ್ವೇದದ ಪ್ರಕಾರ ನಮ್ಮ ಬಾಯಿಗೆ 2 ಕೆಲಸಗಳಿವೆಯಂತೆ. ಒಂದು, ನಮಗೆಲ್ಲ ಗೊತ್ತಿರೋ ಹಾಗೆ ಫಿಸಿಕಲ್ ಲೆವೆಲ್, ಅಂದ್ರೆ ಭೌತಿಕ ಮಟ್ಟದಲ್ಲಿ ಆಹಾರವನ್ನ ಜೀರ್ಣ ಮಾಡೋಕೆ ಶುರು ಮಾಡೋದು. ಆದರೆ ಇನ್ನೊಂದು ಸೂಕ್ಷ್ಮವಾದ ಸಟಲ್ ಲೆವೆಲ್ ಕೂಡ ಇದೆ. ಈ ಮಟ್ಟದಲ್ಲಿ ನಮ್ಮ ಬಾಯಿಯನ್ನ ಒಂದು ಅಗ್ನಿಕುಂಡ ಅಥವಾ ಅಗ್ನಿಚಕ್ರ ಅಂತಾನೆ ಕರೀತಾರೆ. ಯಾಕಂದ್ರೆ ಇದು ದೈವಿಕ ಪ್ರಜ್ಞೆಯ ಶಕ್ತಿಯನ್ನ ಉತ್ಪಾದನೆ ಮಾಡುತ್ತಂತೆ. ಇಲ್ಲಿ ನಾವು ಶಬ್ದ ಅನ್ನೋ ಕಾನ್ಸೆಪ್ಟ್ ಅರ್ಥ ಮಾಡ್ಕೋಬೇಕು. ಶಬ್ದ ಅಂದ್ರೆ ಬರೀ ಸೌಂಡ್ ಅಲ್ಲ, ಇದು ಅದಕ್ಕಿಂತ ಹೆಚ್ಚು. ಮಾತನಾಡುವವರಲ್ಲಿರೋ ಚೈತನ್ಯ, ಅವರ ಕಾನ್ಷಿಯಸ್ನೆಸ್, ಅವರ ಧ್ವನಿಯ ಕಂಪನದ ಜೊತೆ ಸೇರಿ ಹೊರಗಡೆ ಬರುತ್ತೆ. ಸಿಂಪಲ್ ಆಗಿ ಹೇಳೋದಾದ್ರೆ, ನಾವು ಮಾತಾಡಿದಾಗ ಬರೀ ಪದಗಳು ಬರೋದಿಲ್ಲ, ನಮ್ಮ ಒಳಗಿನ ಎನರ್ಜಿನೂ ಆ ಪದಗಳ ಜೊತೆ ಪ್ರಯಾಣ ಮಾಡುತ್ತೆ. ಇದು ತುಂಬಾ ಇಂಟ್ರೆಸ್ಟಿಂಗ್ ಪಾಯಿಂಟ್. ಗಮನಿಸಿ, ಈ ಮೂಲಗ್ರಂಥಗಳು ಏನ್ ಹೇಳುತ್ತೆ ಅಂದ್ರೆ ಮಂತ್ರಗಳ ಅರ್ಥಕ್ಕೆ ಅಷ್ಟೊಂದು ಪ್ರಾಮುಖ್ಯತೆ ಇಲ್ಲವಂತೆ. ಹೌದು, ಅದರ ನಿಜವಾದ ಪವರ್ ಇರೋದು ಅದರ ಮೀನಿಂಗ್ನಲ್ಲಿ ಅಲ್ಲ, ಬದಲಾಗಿ ಅದನ್ನು ಉಚ್ಚರಿಸಿದಾಗ ಉಂಟಾಗೋ ವೈಬ್ರೇಷನ್ಸ್ ಅಂದ್ರೆ ಧ್ವನಿ ಕಂಪನಗಳಲ್ಲಿ. ಆ ಕಂಪನಗಳು ಸೃಷ್ಟಿಸೋ ಎಫೆಕ್ಟ್ ಇದೆಯಲ್ಲ, ಅದೇ ಎಲ್ಲಕ್ಕಿಂತ ಮುಖ್ಯ. ಸರಿ, ಈ ಶಬ್ದದ ಶಕ್ತಿಯನ್ನ ಬಳಸೋದು ಹೇಗೆ ಅನ್ನೋ ಪ್ರಶ್ನೆ ಬರುತ್ತೆ ಅಲ್ವಾ? ಅದಕ್ಕಿರೋ ವಿಧಾನದ ಹೆಸರೇ ಜಪಯೋಗ. ಹಾಗಾದ್ರೆ ಜಪಯೋಗ ಅಂದ್ರೆ ಏನು? ಸಿಂಪಲ್ ಆಗಿ ಹೇಳೋದಾದ್ರೆ, ಕೆಲವು ನಿರ್ದಿಷ್ಟ ಅಕ್ಷರಗಳು ಅಥವಾ ಮಂತ್ರಗಳಲ್ಲಿ ಅಡಗಿರೋ ಚೈತನ್ಯ ಶಕ್ತಿಯನ್ನ ಹೊರತೆಗೆದು ಅದನ್ನ ನಮ್ಮ ಆಧ್ಯಾತ್ಮಿಕ ಬೆಳವಣಿಗೆಗೆ ಬಳಸ್ಕೊಳ್ಳೋ ಅಭ್ಯಾಸ. ಇದು ಸುಮ್ಮನೆ ಪದಗಳನ್ನ ರಿಪೀಟ್ ಮಾಡೋದಲ್ಲ, ಬದಲಾಗಿ ಆ ಶಕ್ತಿಯ ಮೇಲೆ ನಮ್ಮ ಗಮನವನ್ನ ಕೇಂದ್ರೀಕರಿಸೋ ಒಂದು ಪ್ರಾಸೆಸ್. ಜಪ ಮಾಡೋದ್ರಲ್ಲೂ 3 ಸ್ಟೇಜ್ಗಳಿವೆ. ಮೊದಲನೆಯದು ವಾಚಿಕ ಜಪ, ಅಂದ್ರೆ ಮಂತ್ರವನ್ನ ಎಲ್ಲರಿಗೂ ಕೇಳಿಸೋ ಹಾಗೆ ಸ್ಪಷ್ಟವಾಗಿ ಗಟ್ಟಿಯಾಗಿ ಹೇಳೋದು. ಎರಡನೇ ಹಂತ ಉಪಾಂಶ ಜಪ. ಇಲ್ಲಿ ಸೌಂಡ್ ಕಡಿಮೆ ಆಗತ್ತೆ, ಪಿಸುಮಾತಿನಲ್ಲಿ ಅಥವಾ ನಿಧಾನವಾಗಿ ಗುನುಗುತ್ತಾ ಹೇಳ್ತಾರೆ. ಕೊನೆಯದು ಮಾನಸಿಕ ಜಪ. ಇಲ್ಲಿ ಸೌಂಡೇ ಇರಲ್ಲ, ಕೇವಲ ಮನಸ್ಸಿನಲ್ಲೇ ಮಂತ್ರವನ್ನ ಪಠಿಸೋದು. ಇಲ್ಲಿ ಗಮನಿಸಬೇಕಾದ ಮುಖ್ಯ ಅಂಶ ಏನು ಅಂದ್ರೆ, ಧ್ವನಿ ಹೇಗೆ ಹೊರಗಿನ ಪ್ರಪಂಚದಿಂದ ಒಳಗಿನ ಪ್ರಪಂಚಕ್ಕೆ, ಅಂದ್ರೆ ಸ್ಥೂಲದಿಂದ ಸೂಕ್ಷ್ಮದ ಕಡೆಗೆ ಸಾಗುತ್ತೆ ಅನ್ನೋದು. ಇಲ್ಲಿ ಇನ್ನೊಂದು ವಿಶೇಷ ಇದೆ. ಈ ಜಪದ ಪರಿಣಾಮ ಬರೀ ಅಭ್ಯಾಸ ಮಾಡೋ ವ್ಯಕ್ತಿಗೆ ಮಾತ್ರ ಸೀಮಿತ ಅಲ್ಲವಂತೆ, ಅವರ ಸುತ್ತಮುತ್ತಲಿನ ವಾತಾವರಣದ ಮೇಲೂ ಇದರ ಪ್ರಭಾವ ಬೀಳುತ್ತೆ ಅಂತ ಈ ಗ್ರಂಥಗಳು ಹೇಳ್ತವೆ. ಅಂದ್ರೆ ಇದು ಒಂದು ಡ್ಯೂಯಲ್ ಇಂಪ್ಯಾಕ್ಟ್ ಇದ್ಹಾಗೆ. ಮಂತ್ರ ಪಠಿಸಿದಾಗ ಉಂಟಾಗೋ ವೈಬ್ರೇಷನ್ಸ್ ಹೊರಗಡೆ ಅಂದ್ರೆ ನಮ್ಮ ಸುತ್ತಲಿನ ಜಾಗದಲ್ಲಿ ಹರಡ್ಕೊಳ್ಳುತ್ತೆ. ಅದೇ ಸಮಯದಲ್ಲಿ ಆ ವೈಬ್ರೇಷನ್ಸ್ ನಮ್ಮ ದೇಹದ ಒಳಗಿರೋ ಶಕ್ತಿ ಕೇಂದ್ರಗಳನ್ನ ಅಂದ್ರೆ ಚಕ್ರಗಳನ್ನ ಆಕ್ಟಿವೇಟ್ ಮಾಡುತ್ತೆ. ಇದನ್ನ ಅರ್ಥ ಮಾಡ್ಕೊಳ್ಳೋಕ್ಕೆ ಒಂದು ಒಳ್ಳೆ ಉದಾಹರಣೆ ಇದೆ, ಟೈಪ್ರೈಟರ್ನ ಉದಾಹರಣೆ. ನೋಡಿ, ಟೈಪ್ರೈಟರ್ನಲ್ಲಿ ನಾವು ಒಂದು ನಿರ್ದಿಷ್ಟ ಕೀ ಒತ್ತಿದ್ರೆ ಪೇಪರ್ ಮೇಲೆ ಒಂದು ನಿರ್ದಿಷ್ಟ ಅಕ್ಷರ ಪ್ರಿಂಟ್ ಆಗತ್ತೆ ಅಲ್ವಾ? ಟೀಕ್ ಹಾಗೇನೆ ಒಂದು ನಿರ್ದಿಷ್ಟ ಮಂತ್ರ ನಮ್ಮ ದೇಹದೊಳಗಿನ ಒಂದು ನಿರ್ದಿಷ್ಟ ಎನರ್ಜಿ ಸೆಂಟರ್ ಅಥವಾ ಚಕ್ರವನ್ನ ಗುರಿಯಾಗಿಸಿ ಅದಕ್ಕೆ ಸಂಬಂಧಪಟ್ಟ ಫಲಿತಾಂಶವನ್ನ ಕೊಡುತ್ತೆ. ಈ ಕಂಪನಿಗಳಿಗೆ ಕೇವಲ ಸೂಕ್ಷ್ಮ ಶಕ್ತಿ ಮಾತ್ರವಲ್ಲ, ಫಿಸಿಕಲ್ ಪವರ್ ಕೂಡ ಇದೆ ಅನ್ನೋದನ್ನ ನಾವು ಮರಿಬಾರ್ದು. ಈ ಮೂಲಗ್ರಂಥದಲ್ಲೊಂದು ಉದಾಹರಣೆ ಕೊಡ್ತಾರೆ. ಒಂದೇ ಲಯದಲ್ಲಿ ನಿರಂತರವಾಗಿ ಧ್ವನಿಕಂಪನಗಳನ್ನು ಸೃಷ್ಟಿಸ್ತಾ ಹೋದ್ರೆ ಆ ಎಲ್ಲ ಕಂಪನಗಳು ಒಂದಕ್ಕೊಂದು ಸೇರಿ ಕಾಲಕ್ರಮೇಣ ಒಂದು ಭಾರವಾಟ ಕಬ್ಬಿಣದ ಸರಳನ್ನೇ ತಳ್ಳುವಷ್ಟು ಶಕ್ತಿಯುತವಾಗಬಲ್ಲವಂತೆ. ಸರಿ, ಇಲ್ಲಿಯವರೆಗೆ ನಾವು ವೈಯಕ್ತಿಕ ಮಟ್ಟದಲ್ಲಿ ಇದರ ಪರಿಣಾಮ ನೋಡಿದ್ವಿ. ಈಗ ಇದನ್ನ ಇನ್ನೊಂದು ದೊಡ್ಡ ಮಟ್ಟಕ್ಕೆ, ಅಂದರೆ ಕಾಸ್ಮಿಕ್ ಲೆವೆಲ್ಗೆ, ಬ್ರಹ್ಮಾಂಡದ ಮಟ್ಟಕ್ಕೆ ತೆಗೆದುಕೊಂಡು ಹೋಗೋಣ. ಈ ವೈಬ್ರೇಷನ್ಸ್ ಇಡೀ ಯೂನಿವರ್ಸ್ ಜೊತೆ ಹೇಗೆ ಸಂವಹನ ನಡೆಸುತ್ತೆ? ಜಪದಿಂದ ಸೃಷ್ಟಿಯಾದ ಈ ಸೂಕ್ಷ್ಮ ಧ್ವನಿ ತರಂಗಗಳು ಇಡೀ ಬ್ರಹ್ಮಾಂಡದಲ್ಲಿ ಹರಡ್ಕೊಳ್ತವಂತೆ. ಅಲ್ಲಿಗೆ ಕಥೆ ಮುಗಿಯಲ್ಲ. ಅಲ್ಲಿ ಈಗಾಗ್ಲೇ ಇರೋ ಅದೇ ತರಹದ ಬೇರೆ ಶಕ್ತಿ ತರಂಗಗಳ ಜೊತೆಯೂ ಸೇರ್ಕೊಂಡು ಇನ್ನಷ್ಟು ಪವರ್ಫುಲ್ ಆಗ್ತವೆ. ಒಂದು ರೀತಿ ಎಲೆಕ್ಟ್ರಿಫೈ ಆದ ಹಾಗೆ. ಈ ಆಧಾರ ಗ್ರಂಥಗಳು ಐಡಿಯೋಸ್ಪಿಯರ್ ಅನ್ನೋ ಒಂದು ಕಾನ್ಸೆಪ್ಟ್ ಬಗ್ಗೆ ಹೇಳ್ತವೆ. ಇದನ್ನ ನಾವು ಒಂದು ಕಾಸ್ಮಿಕ್ ಇಂಟರ್ನೆಟ್ ಅಂತ ಅನ್ಕೋಬಹುದು. ಅಂದ್ರೆ ಇಡೀ ಬ್ರಹ್ಮಾಂಡದಲ್ಲಿ ಆಲೋಚನೆಗಳು ಮತ್ತು ಭಾವನೆಗಳು ಹರಿದಾಡುವ ಒಂದು ಕ್ಷೇತ್ರ. ಇಲ್ಲಿ
ಒಂದೇ ತರಹದ ಆಲೋಚನಾ ತರಂಗಗಳು ಒಂದನ್ನೊಂದು ಆಕರ್ಷಿಸ್ತವೆ, ಬೇರೆ ಬೇರೆ ತರಹದ ತರಂಗಗಳು ಒಂದನ್ನೊಂದು ವಿಕರ್ಷಿಸ್ತವೆ. ಲೈಕ್ ಅಟ್ರಾಕ್ಟ್ಸ್ ಲೈಕ್ ಅನ್ನೋ ಹಾಗೆ. ಇದರ ಪರಿಣಾಮವನ್ನ ನಾವು ರೇಡಿಯೋ ವೇವ್ಸ್ಗೆ ಹೋಲಿಸಬಹುದು. ಒಬ್ಬ ವ್ಯಕ್ತಿ ಜಪ ಮಾಡಿದಾಗ ಅದೊಂದು ಸಣ್ಣ ಸಿಗ್ನಲ್ ಕಳಿಸಿದ ಹಾಗೆ. ಆದ್ರೆ ಸಾವಿರಾರು ಜನ ಒಟ್ಟಿಗೆ ಸೇರಿ ಒಂದೇ ಮಂತ್ರವನ್ನ ಪಠಿಸಿದಾಗ ಏನಾಗುತ್ತೆ? ಅದೊಂದು ದೊಡ್ಡ ಪವರ್ಫುಲ್ ರಿಲೇ ಸ್ಟೇಷನ್ನಿಂದ ಬ್ರಾಡ್ಕಾಸ್ಟ್ ಮಾಡಿದ ಹಾಗೆ ಆಗುತ್ತೆ. ಮೂಲ ಸಿಗ್ನಲಿನ ಶಕ್ತಿ 100 ಪಟ್ಟು ಹೆಚ್ಚಾಗುತ್ತೆ. ಹಾಗಾಗಿ ಇದನ್ನ ನಾವು ಕೇವಲ ನಂಬಿಕೆ ಅಂತ ನೋಡೋದಕ್ಕಿಂತ ಒಂದು ಪ್ರಾಚೀನ ವಿಜ್ಞಾನ ಅಂತ ನೋಡ್ಬೋದು. ಇದು ಇವತ್ತಿನ ಆಧುನಿಕ ಸಂಶೋಧನೆಗೆ ಕೆಲವು ಸವಾಲುಗಳನ್ನ ಮತ್ತು ಹೊಸ ಅವಕಾಶಗಳನ್ನ ಒಟ್ಟಿಗೆ ಮುಂದಿಡ್ತಿದೆ. ಹಾಗಾದ್ರೆ ಇಷ್ಟೆಲ್ಲ ಇದ್ರೂ ಯಾಕೆ ವಿಜ್ಞಾನಿಗಳು ಇದರ ಬಗ್ಗೆ ಹೆಚ್ಚಾಗಿ ಸಂಶೋಧನೆ ಮಾಡಿಲ್ಲ? ಅದಕ್ಕೆ ಕೆಲವು ಕಾರಣಗಳಿವೆ. ಒಂದು, ಈ ಸೂಕ್ಷ್ಮ ಧ್ವನಿ ತರಂಗಗಳನ್ನ ಅಳೆಯಕ್ಕೆ ನಮ್ಮ ಹತ್ರ ಸದ್ಯಕ್ಕೆ ಸರಿಯಾದ ಉಪಕರಣಗಳಿಲ್ಲ. ಇನ್ನೊಂದು, ಇದನ್ನೆಲ್ಲ ಹೆಚ್ಚಾಗಿ ಪುರಾಣ ಕಥೆ, ಮೂಢನಂಬಿಕೆ ಅಂತ ಬದಿಗೆ ಸರಿಸಲಾಗುತ್ತೆ. ಹಾಗಾಗಿ ಈ ವಿಷಯಗಳು ಹೆಚ್ಚಾಗಿ ವಿವಾದಾತ್ಮಕ ಚರ್ಚೆಗಳಲ್ಲೇ ಉಳಿದುಬಿಟ್ಟಿವೆ. ಇಲ್ಲಿ ಒಂದು ಮುಖ್ಯವಾದ ಪರ್ಸ್ಪೆಕ್ಟಿವ್ ಶಿಫ್ಟ್ ಇದೆ ನೋಡಿ. ಈ ಜ್ಞಾನವನ್ನು ಅಭಿವೃದ್ಧಿಪಡಿಸಿದ ನಮ್ಮ ಋಷಿಗಳಿದ್ದಾರಲ್ಲ, ಅವರು ಕೇವಲ ಅತೀಂದ್ರಿಯವಾದಿಗಳಾಗಿರಲಿಲ್ಲ, ಅವರು ಕೂಡ ಸೈಂಟಿಸ್ಟ್ಗಳೇ. ಅದೇ ಒಂದು ವ್ಯತ್ಯಾಸ. ಅವರ ಸಂಶೋಧನೆ ಶುರುವಾಗಿದ್ದು ಭೌತಿಕ ವಸ್ತುಗಳಿಂದಲ್ಲ, ಬದಲಾಗಿ ಪ್ರಜ್ಞೇಯ ಕ್ಷೇತ್ರಗಳಿಂದ, ಅಂದ್ರೆ ಕಾನ್ಷಿಯಸ್ನೆಸ್ನಿಂದ. ಅದಕ್ಕಾಗಿಯೇ ಈ ಆಧಾರ ಗ್ರಂಥಗಳು ಒಂದು ಕರೆ ನೀಡುತ್ತವೆ. ಪ್ರಾಚೀನ ಜ್ಞಾನಕ್ಕೂ ಇವತ್ತಿನ ಆಧುನಿಕ ವಿಜ್ಞಾನಕ್ಕೂ ನಡುವೆ ಒಂದು ಸೇತುವೆ ಕಟ್ಟೋಕೆ, ಶಬ್ದದಲ್ಲಿ ಅಡಗಿರೋ ಈ ವೈಜ್ಞಾನಿಕ ರೂಪಗಳನ್ನ ತನಿಖೆ ಮಾಡೋಕೆ ಒಂದು ಓಪನ್ ಮೈಂಡೆಡ್ ಸಂಶೋಧನೆ ಆಗ್ಬಿಟ್ಟು ಅಂತ ಹೇಳ್ತವೆ. ಕೊನೆಯದಾಗಿ ಒಂದು ಆಲೋಚನೆ ಮಾಡುವಂಥ ಪ್ರಶ್ನೆ. ನಮ್ಮ ಪ್ರಜ್ಞೆ, ನಮ್ಮ ಕಾನ್ಷಿಯಸ್ನೆಸ್ ಶಬ್ದಕ್ಕೆ ಶಕ್ತಿಯನ್ನ ಕೊಟ್ಟು ಅದನ್ನ ರೂಪಿಸೋಕೆ ಸಾಧ್ಯವಾದ್ರೆ, ಹಾಗೆ ಶಕ್ತಿ ತುಂಬಿದ ಕೇಂದ್ರೀಕರಿಸಿದ ಶಬ್ದವನ್ನ ಬಳಸಿ ನಮ್ಮ ಪ್ರಜ್ಞೆಯನ್ನ, ನಮ್ಮ ಸುತ್ತಲಿನ ಪ್ರಪಂಚವನ್ನೇ ಮರುರೂಪಿಸೋಕೆ ಸಾಧ್ಯವಿಲ್ವೇ? ಯೋಚಿಸಿ.